ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಬೆಂಗಳೂರಿನಲ್ಲಿ ಇಂದಿನಿಂದ IPL ಹಂಗಾಮ ಶುರುವಾಗಿದೆ. ಅದಕ್ಕೋಸ್ಕರ ನಗರದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರೋದು. ಈ ಬಾರಿ ಏನು IPLನ ಮೊದಲನೇ ಮ್ಯಾಚ್ ಇವತ್ತು ನಡೀತಾ ಇರೋದ್ರಿಂದ ಪೊಲೀಸ್ ಇಲಾಖೆ ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿ ಮತ್ತು ಬಂದೋಬಸ್ತುಗಳನ್ನು ಕೂಡ ಕಲ್ಪಿಸಿದ್ದಾರೆ. ಈ ಬಾರಿ IPL ಮ್ಯಾಚ್ಗೆ ಪೊಲೀಸರು ದುಪ್ಪಟ್ಟು ಭದ್ರತೆಯನ್ನು ಕೂಡ ಕಲ್ಪಿಸಿದ್ದಾರೆ. ಯಾಕೆಂದರೆ ಕಳೆದ ಮಾರ್ಚ್ 1ನೇ ತಾರೀಕು ಒಂದು ರಾಮೇಶ್ವರಂ ಕೆಪಿಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿತ್ತು. ಈ ಒಂದು ದುರ್ಘಟನೆ ಬಳಿಕ ನಗರದಲ್ಲಿ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗೆ ಅವಕಾಶ ಕೊಡಬಾರ್ದು ಅಂತೇಳಿ ಪೊಲೀಸ್ ಇಲಾಖೆ ಒಂದು ಅಲರ್ಟ್ ಆಗಿರೋದು. ಆ ಸಲುವಾಗಿ ಈ ಬಾರಿ ಮೊದಲನೇ ಮ್ಯಾಚ್ ಏನು ಬೆಂಗಳೂರಿನಲ್ಲಿ ನಡೀತಾ ಇದೆ ಅದಕ್ಕೆ ಸುಮಾರು 1,000 ಪೊಲೀಸರನ್ನು ನಿಯೋಜನೆ ಮಾಡಿ ಒಂದು ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಮತ್ತು ಅದರ ಜೊತೆಗೆ D-SWAT ಮತ್ತು C-SWAT ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ದು ಏನು ಚಿನ್ನಸ್ವಾಮಿ ಕ್ರೀಡಾಂಗಣ ಸುತ್ತಮುತ್ತ ಪೊಲೀಸರ ಹದ್ದಿನ ಕಣ್ಣು ಕೂಡ ಇವತ್ತು ಇರಲಿದೆ. ಮತ್ತು ಸ್ಟೇಡಿಯಂನ ಏನು 6 ಕಡೆಗಳಲ್ಲಿ ವಾಚ್ ಟವರ್ಗಳನ್ನು ಪೊಲೀಸ್ ಇಲಾಖೆಯವರು ನಿರ್ಮಾಣ ಮಾಡಿದ್ದು, ಆ ಒಂದು ವಾಚ್ ಟವರ್ಗಳ ಮೇಲೆ ಪೊಲೀಸರನ್ನು ನಿಲ್ಲಿಸಿ ಅವರು ಪ್ರತಿಯೊಂದು ಒಂದು ಚಲನವಲನ ಮತ್ತು ಆಕ್ಟಿವಿಟೀಸನ್ನು ನಿಗಾ ವಹಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಉಳಿದಂತೆ ಏನು ಬಾಂಬ್ ನಿಷ್ಕ್ರಿಯ ದಳ ಏನಿದೆ ಆ ಒಂದು ತಂಡದಿಂದ ಸುಮಾರು 1 ವಾರದಿಂದ ಏನು ಸ್ಟೇಡಿಯಂ ಸುತ್ತಮುತ್ತ ಒಂದು ನಿಗಾ ವಹಿಸಿದ್ದು ಎಲ್ಲ ಕಡೆ ಸಂಪೂರ್ಣವಾದ ತಪಾಸಣೆಯನ್ನು ಕೂಡ ಮಾಡಿಕೊಂಡಿರೋದು. ಇನ್ನು 4 KSRP ತುಕಡಿಗಳು ಮತ್ತು ಬೇರೆ ಬೇರೆ ಒಂದು ಪೊಲೀಸ್ ಇಲಾಖೆಯ ಒಂದು ಟೀಮ್ಸ್ ಏನಿದೆ ಆ ಒಂದು ಟೀಮ್ಗಳನ್ನು ಕೂಡ ಸ್ಟೇಡಿಯಂನ ಸುಪರ್ದಿಯಲ್ಲಿ ಕೂಡ ನಿಯೋಜನೆ ಮಾಡಿ ಬಂದೋಬಸ್ತನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇನ್ನು ಸುಮಾರು 300 ಪೊಲೀಸರನ್ನು ಏನು ಸಾರ್ವಜನಿಕರ ತಪಾಸಣೆಗೋಸ್ಕರ ಒಂದು ನಿಯೋಜನೆ ಮಾಡಿದ್ದು, ಆ ಪೊಲೀಸರು ಪ್ರತಿಯೊಬ್ಬ ಏನು ಸಾರ್ವಜನಿಕರು ಯಾರು ಒಳಗಡೆ ಬರ್ತಾರೆ ಅಂಥವ್ರನ್ನ ಖುದ್ದಾಗಿ ತಪಾಸಣೆ ಮಾಡಿ ಒಳಗಡೆ ಬಿಡುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಸುಮಾರು 300 ಪೊಲೀಸರನ್ನು ಪ್ರತ್ಯೇಕವಾಗಿ ನಿಯೋಜನೆ ಮಾಡಿದ್ದು, ಅವರು ಪ್ರತಿ ಪ್ರಯಾಣಿಕರನ್ನು ತಪಾಸಣೆ ಮಾಡುವಂಥ ಕೆಲಸವನ್ನು ಅವರು ಮಾತ್ರ ಮಾಡ್ತಾರೆ. ಇನ್ನು ಬ್ಯಾಗ್ ಸೇರಿದಂತೆ ವಾಟರ್ ಬಾಟಲ್ ಇರ್ಬೋದು ಮತ್ತು ಬೇರೆ ಯಾವುದೇ ರೀತಿಯ ವಸ್ತುಗಳನ್ನು ಈ ಬಾರಿ ಒಳಗಡೆಗೆ ಅಲೋ ಮಾಡದಿರೋದು ಈಗ ಪೊಲೀಸರು ಮುಂದಾಗ್ತಾ ಇರೋದು. ಯಾಕಂದರೆ ರಾಮೇಶ್ವರಂ ಕೆಪಿಯಲ್ಲಿ ನಡೆದ ಆ ಒಂದು ದುರ್ಘಟನೆ ಬಳಿಕ ಪೊಲೀಸ್ ಇಲಾಖೆ ಈ ಒಂದು ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಕಠಿಣವಾದ ಒಂದು ಕೆಲವು ಕ್ರಮಗಳನ್ನು ಕೈಗೊಂಡಿದ್ದು, ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ಮುನ್ನೆಚ್ಚರಿಕೆಯನ್ನು ಈ ಬಾರಿ ಕೈಗೊಂಡಿದ್ದಾರೆ. ಯಾಕೆಂದರೆ ಕಳೆದ 1 ವಾರದಿಂದಲೂ ಕೂಡ ಪೊಲೀಸ್ ಇಲಾಖೆ ಮತ್ತು ಬಾಂಬ್ ನಿಷ್ಕ್ರಿಯ ದಳದವರು ಸ್ಟೇಡಿಯಂ ಸುತ್ತಮುತ್ತ ಎಲ್ಲ ರೀತಿಯ ಒಂದು ತಪಾಸಣೆ ಮಾಡಿದ್ದಾರೆ. ಮತ್ತು ಅಲ್ಲಿರುವಂಥ ಒಂದು ಏನೆಲ್ಲ ಒಂದು ಪೊಲೀಸ್ ಇಲಾಖೆ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ಏನು ಬಿಗಿ ಕ್ರಮಗಳನ್ನು ಕೂಡ ಕೈಗೊಂಡಿರೋದು. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಸಾರ್ವಜನಿಕರು ಪಂದ್ಯ ನೋಡೋದಕ್ಕೆ ಬರ್ತಾ ಇರೋದ್ರಿಂದ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಮತ್ತು ಅಡಚಣೆ ಆಗಬಾರ್ದು ಅಂತೇಳಿ ಹೆಚ್ಚಿನ ಸೆಕ್ಯೂರಿಟಿ ಮತ್ತು ಹೆಚ್ಚಿನ ಬಂದೋಬಸ್ತುಗಳನ್ನು ಕೂಡ ಕೈಗೊಂಡು ಸುಮಾರು 1,000 ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಇಲ್ಲಿ ಏನು ಪ್ರತಿಯೊಂದು ಚಲನವಲನ ಮತ್ತು ಆಕ್ಟಿವಿಟೀಸ್ ಮೇಲೆ ಕಣ್ಣಿಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಉಳಿದಂತೆ ಡಿಜಿಟಲ್ ಆಗಿ ಸಾಕಷ್ಟು ಉಪಕರಣಗಳನ್ನು ಬಳಕೆ ಮಾಡಿ ಈ ಬಾರಿ ಹದ್ದಿನ ಕಣ್ಣಿಡೋದಕ್ಕೆ ಪೊಲೀಸ್ ಇಲಾಖೆ ಕೂಡ ಮುಂದಾಗಿದೆ. ಅದೇ ರೀತಿಯಾಗಿ ಏನು ಅವಶ್ಯಕತೆ ಬಿದ್ದಲ್ಲಿ ಡ್ರೋನ್ ಮುಖಾಂತರ ಕೂಡ ಅಬ್ಸರ್ವ್ ಮಾಡೋದಕ್ಕೆ ಈಗ ನಗರ ಪೊಲೀಸರು ಮುಂದಾಗಿದ್ದು, ಪ್ರತಿಯೊಬ್ಬರನ್ನ ತಪಾಸಣೆ ಮಾಡಿ ಯಾರು ಪಾಸ್ ಇದ್ದಾರೆ ಯಾರು ಟಿಕೆಟ್ ಇದ್ದಾರೆ ಅಂಥವ್ರನ್ನ ಮಾತ್ರ ಒಳಗಡೆ ಬಿಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತು ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಮತ್ತು ಬೇರೆ ಬೇರೆ ಏನು ಟೀಮ್ಸ್ ಏನಿದೆ ಅವರಿಗೆ ಕೂಡ ಈಗಾಗಲೇ ಪಾಸ್ಗಳನ್ನು ಕೊಟ್ಟಿದ್ದು, ಪಾಸ್ ಇರುವಂಥ ಸಿಬ್ಬಂದಿ ಮಾತ್ರ ಆಯಾ ಪ್ರದೇಶದಲ್ಲಿ ಓಡಾಡಬೇಕು ಮತ್ತು ಅಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಈಗ ನಗರ ಪೊಲೀಸರು ಒಂದು ಎಚ್ಚರಿಕೆ ಮತ್ತು ಸೂಚನೆಗಳನ್ನು ಕೂಡ ಕೊಟ್ಟಿರೋದು. ಆದ್ದರಿಂದ ಈ ಬಾರಿ IPL ಮ್ಯಾಚ್ ಏನು ನಡೀತಾ ಇದೆ ಅದಕ್ಕೆ ಪೊಲೀಸ್ ಇಲಾಖೆ ಏನು ಸಾಕಷ್ಟು ಬಂದೋಬಸ್ತನ್ನು ಕಲ್ಪಿಸಿಕೊಂಡಿದ್ದಾರೆ. ಒಂದು ರೀತಿ ಬಿಗಿ ಬಂದೋಬಸ್ತ್ ನಡುವೆ ಈ ಬಾರಿ ಮ್ಯಾಚ್ಗಳನ್ನು ನಡೆಸೋದಕ್ಕೆ ಈಗ ಪೊಲೀಸ್ ಇಲಾಖೆಯವರು ಮುಂದಾಗಿರೋದು. ಏನು ರಾಮೇಶ್ವರಂ ಕೆಪಿಯಲ್ಲಿ ನಡೆದ ಆ ಒಂದು ಘಟನೆ ಬಳಿಕ ಈಗ ಪೊಲೀಸರು ನಗರದಲ್ಲಿ ನಡೆಯುವಂಥ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮ ಇರ್ಬೋದು ಮತ್ತು ಹೆಚ್ಚು ಜನ ಸೇರುವಂಥ ಕಾರ್ಯಕ್ರಮಗಳಲ್ಲಿ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಿಂದ ಈ ಬಾರಿ IPL ಪಂದ್ಯಗಳಿಗೆ ಬೆಂಗಳೂರಿನಲ್ಲಿ ಏನು ನಡೀತಾ ಇದೆ ಅದಕ್ಕೆ ಹೆಚ್ಚಿನ ಬಂದೋಬಸ್ತ್ ಮತ್ತು ಹೆಚ್ಚಿನ ತಾಂತ್ರಿಕ ಒಂದು ನಿಪುಣರ ಒಂದು ತಂಡದಿಂದ ಈ ಬಂದೋಬಸ್ತನ್ನು ಕೈಗೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಇರೋದು. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ.